ಲೋಕಸಭೆ ಚುನಾವಣೆ ನಂತರ ಸರ್ಕಾರ ಪತನವಾಗುತ್ತಾ ಸರ್ಕಾರ ಪತನದ ಭವಿಷ್ಯವನ್ನ ನುಡಿದಿದ್ದಾರೆ ಸಂಸದೆ ಶೋಭಾ ಕರಂದ್ಲಾಜೆ. ಸರ್ಕಾರ ಬಿದ್ದೋಗುತ್ತಾ ಪತನವಾಗುತ್ತಾ ಲೋಕಸಭೆ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಇರಲ್ವಾ? ಇದನ್ನ ಬಿಜೆಪಿಯವರು ಹೇಳ್ತಿದ್ದಾರೆ, ಪದೇ ಪದೇ ಬರ್ತಾ ಇದೆ ಬಾಯಲ್ಲಿ. ಯಾಕೆ ಹಾಗಾದ್ರೆ ಏನಾದರೂ ಪ್ಲಾನ್ ಇರ್ಬೋದಾ? ಈಗ ಶೋಭಾ ಕರಂದ್ಲಾಜೆ ಕೂಡ ಭವಿಷ್ಯ ನುಡಿದಿದ್ದಾರೆ. ಲೋಕಸಭೆ ಚುನಾವಣೆ ಬಳಿಕ ಏನು ಬೇಕಾದರೂ ಆಗಬಹುದು. ರಾಜ್ಯದಲ್ಲಿ ಅಷ್ಟೊಂದು ಗೊಂದಲದ ವಾತಾವರಣ ಇದೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ವಿಚಾರ ಕಾಯ್ದು ಅದು ಸರ್ಕಾರದ ಮೇಲೆ ಪರಿಣಾಮ ಬೀರಲಿದೆ. ಯಾವ ಹಿನ್ನೆಲೆಯಲ್ಲಿ ಈ ರೀತಿ ಮಾತನಾಡ್ತಾರೋ ಗೊತ್ತಿಲ್ಲ. ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸರ್ಕಾರ ಪತನದ ಭವಿಷ್ಯವನ್ನ ನುಡಿದಿದ್ದಾರೆ. ಅಂದ್ರೆ ಸರ್ಕಾರ ಬೀಳಲಿಕ್ಕೆ ಏನ್ ಕಾರಣ ಇರಬಹುದು? ಆಪರೇಷನ್ ಕಮಲ ಏನಾದರೂ ಸದ್ದಿಲ್ಲದೆ ಶುರು ಮಾಡಿರಬಹುದಾ? ಅಥವಾ ಲೋಕಸಭೆ ಚುನಾವಣೆ ಆದ ಮೇಲೆ ಅದಕ್ಕೆ ಕೈ ಹಾಕಬಹುದಾ? ಯಾವ ಆಧಾರದ ಮೇಲೆ, ಯಾವ ಉದ್ದೇಶದಿಂದ ಈ ರೀತಿ ಹೇಳಿಕೆಯನ್ನ ಶೋಭಾ ಕರಂದ್ಲಾಜೆ ಅವರು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅವ್ರಿಗೇನಾದರೂ ಮಾಹಿತಿ ಇರಬಹುದಾ? ಸರ್ಕಾರ ಬೀಳಬಹುದು ಅಂತ ಹೇಳಿ ಅವರಿಗೆ ಮಾಹಿತಿ ಏನಾದರೂ ಬಂದಿರಬಹುದಾ? ಲೋಕಸಭೆ ಚುನಾವಣೆ ಆದಮೇಲೆ ಈ ರೀತಿ ಬದಲಾವಣೆಗಳಾಗ್ಬೋದು ಅಂತ. ಶೋಭಾ ಕರಂದ್ಲಾಜೆ ಅವರು ಅಷ್ಟೇ ಅಲ್ಲ, ಹಲವು ಬಿಜೆಪಿಯ ನಾಯಕರು, ಶಾಸಕರು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ. ಗೊತ್ತಿಲ್ಲ, ಕರ್ನಾಟಕದಲ್ಲಿ ಕೂಡ ಲೋಕಸಭೆ ಚುನಾವಣೆ ಆದ್ಮೇಲೆ ಏನೇನು ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋದನ್ನು ಊಹೆ ಮಾಡಕ್ಕೂ ಆಗಲ್ಲ. ಆ ರೀತಿಯ ಒಂದು ಗೊಂದಲ ರಾಜ್ಯ ಸರ್ಕಾರದಲ್ಲಿ ಕೂಡ ಇದೆ. ಯಾವುದೇ ಬೇಕಾದ್ರೂ ರಾಜ್ಯದಲ್ಲಿ ಏನು ಆಗ್ಬೋದು ಅನ್ನುವಂತ ಒಂದು ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಕೂಡ ನಿರ್ಮಾಣ ಆಗಿದೆ. ಆ ರೀತಿಯ ವಾತಾವರಣ ನಮ್ಮದೇ ಅಲ್ಲ, ಆ ಕಾಂಗ್ರೆಸ್ ಪಕ್ಷದ ಒಳಗೆ ಇದೆ. ನಮ್ಗೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಕೂಡ ಲೋಕಸಭೆ ಚುನಾವಣೆ ಆದ್ಮೇಲೆ ಏನೇನು ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋದನ್ನು ಊಹೆ ಮಾಡಕ್ಕೂ ಆಗಲ್ಲ. ಆ ರೀತಿಯ ಒಂದು ಗೊಂದಲ ರಾಜ್ಯ ಸರ್ಕಾರದಲ್ಲಿ ಕೂಡ ಇದೆ. ಯಾವುದೇ ಬೇಕಾದ್ರೂ ರಾಜ್ಯದಲ್ಲಿ ಏನು ಆಗ್ಬೋದು ಅನ್ನುವಂತ ಒಂದು ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಕೂಡ ನಿರ್ಮಾಣ ಆಗಿದೆ. ಆ ರೀತಿಯ ವಾತಾವರಣ ನಮ್ಮದೇ ಅಲ್ಲ, ಆ ಕಾಂಗ್ರೆಸ್ ಪಕ್ಷದ ಒಳಗೆ ಇದೆ. ನಮ್ಗೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಕೂಡ ಲೋಕಸಭೆ ಚುನಾವಣೆ ಆದ್ಮೇಲೆ ಏನೇನು ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋದನ್ನು ಊಹೆ ಮಾಡಕ್ಕೂ ಆಗಲ್ಲ. ಆ ರೀತಿಯ ಒಂದು ಗೊಂದಲ ರಾಜ್ಯ ಸರ್ಕಾರದಲ್ಲಿ ಕೂಡ ಇದೆ. ಯಾವುದೇ ಬೇಕಾದ್ರೂ ರಾಜ್ಯದಲ್ಲಿ ಏನು ಆಗ್ಬೋದು ಅನ್ನುವಂತ ಒಂದು ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಕೂಡ ನಿರ್ಮಾಣ ಆಗಿದೆ. ಆ ರೀತಿಯ ವಾತಾವರಣ